ಆತ್ಮೀಯರೇ, ನಮ್ಗೆ ನಾಡ್ದು ನಾಡಪ್ರಭು ಕೆಂಪೇಗೌಡರ ಜನ್ಮ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ. ಅದರ ಪ್ರಯುಕ್ತ ಅವರ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಡೋಕೆ ಪ್ರಯತ್ನ ಪಡ್ತೇನೆ. ಆತ್ಮೀಯರೇ, ನಮ್ಮ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ಮಹಾನಗರವನ್ನ ನಿರ್ಮಾಣ ಮಾಡಿರುವಂತವ್ರು. ಅಂದ್ರೆ ಇವರ ಜೀವನ ನಾವು ಒಂದಷ್ಟು ತಿರುಗಿ ನೋಡಿದಾಗ ಕೆಂಪನಂಜೇಗೌಡರು ಲಿಂಗಾಂಬಿಕೆಯ ಮಗನಾಗಿ ಹುಟ್ಟತಕ್ಕಂಥವ್ರು. ಬಹಳ ವರ್ಷಗಳ ಕಾಲ ಅವ್ರಿಗೆ ಮಕ್ಕಳಿರೋದಿಲ್ಲ. ನಂತರ ಪ್ರೀತಿಯ ಪಾತ್ರರಾಗಿ 1510ರಲ್ಲಿ ಇವರು ಯಲಹಂಕದಲ್ಲಿ ಹುಟ್ಟುತ್ತಾರೆ. ಕೆಂಪಮ್ಮ ಮತ್ತೆ ಭೈರವಾದೇವಿಯ ಅನುಗ್ರಹದಿಂದ ಹುಟ್ಟುತ್ತಾರೆ. ಹಾಗೆ ಇವರನ್ನ ಚಿಕ್ಕದ್ರಲ್ಲಿ ಕೆಂಪ, ಕೆಂಪಣ್ಣ, ಕೆಂಪಯ್ಯ, ಚಿಕ್ಕರಾಯ, ಕೆಂಪರಾಯ ಅಂತೆಲ್ಲ ಪ್ರೀತಿಯಿಂದ ಕರೀತಾರೆ. ಇವರು 1509ರಲ್ಲಿ ವಿಜಯನಗರವನ್ನ ಸಾಮ್ರಾಜ್ಯವನ್ನ ಪಟ್ಟಾಭಿಷೇಕ ಇರಿದಂತಹ ಶ್ರೀ ಕೃಷ್ಣದೇವರಾಯರು ಯುದ್ಧಗಳನ್ನೆಲ್ಲ ಮಾಡಿ ಗೆದ್ದಿರ್ತಾರೆ. 1515ರಲ್ಲಿ ಅವರು ಮೊಟ್ಟ ಮೊದಲ ಬಾರಿಗೆ ವಿಜಯದಶಮಿಯನ್ನ ಆಚರಿಸ್ತಾರೆ ಹಂಪಿನಲ್ಲಿ. ಆಗ ಇವರು ಸಾಮಂತರಾಗಿದ್ರಿಂದ ಕೆಂಪನಂಜೇಗೌಡರು ಮಗನನ್ನ 5 ವರ್ಷದ ಮಗನನ್ನ ಕರ್ಕೊಂಡು ಹೋಗಿರ್ತಾರೆ. ಆ 5 ವರ್ಷದ ಮಗ ಆ ವಿಜಯನಗರದ ವೈಭವವನ್ನ ಕಣ್ಣಾರೆ ಕಂಡಂತವನು ಆಸೆ ಅಲ್ಲೇ ಉಲ್ಬಣ ಆಗುತ್ತೆ. ನಾನು ಕೂಡ ಇಂಥದೊಂದು ನಗರವನ್ನ ಕಟ್ಟುವ ಆಲೋಚನೆಯನ್ನ ಅವ್ರ ಮನಸ್ಸಲ್ಲಿ ಬರುತ್ತೆ. ಹಾಗೆ ಅದಾದ ನಂತರ ಇವರು ಮಾಧವ ಭಟ್ರ ಬಳಿಯಲ್ಲಿ ಇದರಿಂದ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನ ಕಲಿತಾರೆ. ಅಲ್ಲಿ ರಾಜನೀತಿ, ಅರ್ಥಶಾಸ್ತ್ರ, ರಾಮಾಯಣ, ಮಹಾಭಾರತ, ಕತ್ತಿ ವರಸೆ, ದೊಣ್ಣೆ ವರಸೆ, ಮಲ್ಲ ಯುದ್ಧ, ಹೀಗೆ ಹಲವು ಯುದ್ಧಗಳನ್ನ ಕಲಿತಾರೆ. 18ನೇ ವಯಸ್ಸಿಗೆ ಪ್ರಬಲ ಯುವರಾಜರನ್ನಾಗಿ 1528ರಲ್ಲಿ ಇವರನ್ನ ಯುವರಾಜರನ್ನಾಗಿ ಮಾಡ್ತಾರೆ. ಅದೇ ವರ್ಷದಲ್ಲಿ ಇವರಿಗೆ ಮಾವನ ಮಗಳು, ಸೋದರ ಮಾವನ ಮಗಳು ಕೂಡ ಮದುವೆ ಆಗ್ತಾರೆ. ಇವರು ಅದಾದ 1 ವರ್ಷದಲ್ಲಿ ಏನ್ ಮಾಡ್ತಾರೆ, ಹಂಪೇನಲ್ಲಿ ಮಲ್ಲ ಯುದ್ಧ ನಡೀತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಅವರು ಭಾಗಿಯಾಗ್ತಾರೆ. ಶ್ರೀಕೃಷ್ಣದೇವರಾಯ ಸ್ವತಃ ನೋಡ್ತಾರೆ. ಅಲ್ಲಿ ತಿರುಮಲರಾಯ ಅನ್ನುವ ಬಲಾಢ್ಯ ಮಲ್ಲ ಯುದ್ಧ ಪಟವನ್ನ ಸೋಲಿಸ್ತಾರೆ. ಇನ್ನೂ ಚಿಕ್ಕ ವಯಸ್ಸಲ್ಲೇ 19ರ ಪ್ರಾಯದಲ್ಲೇನೆ ಅವರು ಆ ವ್ಯಕ್ತಿಯನ್ನು ಸೋಲಿಸ್ತಾರೆ. ಕೆಂಪನಂಜೇಗೌಡರಿಗೆ ತನ್ನ ಮಗನ ಬಲಾಢ್ಯವನ್ನ ನೋಡಿ ಬಹಳ ಖುಷಿ ಆಗುತ್ತೆ. ಆಗ ಇವರಿಗೆ ಅದೇ 1529ರಲ್ಲಿ ನಮ್ಮ ಶ್ರೀಕೃಷ್ಣದೇವರಾಯರು ತೀರ್ಕೊಳ್ತಾರೆ. ಅದಾದ ನಂತರ ಈ ಸಾಮಂತರಿಗೆಲ್ಲ ಭಯ ಆಗುತ್ತೆ. ಕೆಲವು ಸ್ವತಂತ್ರ ಸಾಮಂತರು ಕೂಡ ಆಗ್ಬಿಡ್ತಾರೆ. ಆದ್ರೆ ಕೆಂಪನಂಜೇಗೌಡರು ವಿಜಯನಗರ ಸಾಮಂತರಾಗಿ ಉಳ್ಕೊಳ್ತಾರೆ. ಇವರಿಗೆ 1931ರಲ್ಲಿ ಯಲಹಂಕ ಪ್ರಭುವನ್ನಾಗಿ ಪಟ್ಟಾಭಿಷೇಕವನ್ನ ಮಾಡ್ತಾರೆ. ಯುವರಾಜರಾದವರು ಪ್ರಭುವಾಗಿ ಪಟ್ಟಾಭಿಷೇಕ ಆಗುತ್ತೆ. ಇವರ ಬಂಟರಾಗಿ ಸೋಮೇಗೌಡರು, ಬಸವೇಗೌಡರು ನಮ್ಮ ಕೆಂಪೇಗೌಡರಿಗೆ ಸಹಾಯಕರಾಗಿ ನಿಲ್ತಾರೆ. ಇವರನ್ನ ಹಿರಿಯ ಕೆಂಪೇಗೌಡರು ಅಂತ ಕೂಡ ಕರೀತಾರೆ. ಹಾಗೆ ಬೆಂಗಳೂರಿನಲ್ಲಿ ನಿಜವಾಗ್ಲೂ ಒಂದು ಬೆಂಗಳೂರು ಮಹಾನಗರವನ್ನು ಕಟ್ಟಬೇಕು ಅಂತ ಅಂದಾಗ ಧನ ಸಹಾಯ ಬೇಕಾಗುತ್ತೆ. ಆಗ ವರ್ತೂರು, ಕೆಂಗೇರಿ, ಹಾಗೇನೆ ಆನೇಕಲ್ಲು, ಜಿಗಣಿ ಇಲ್ಲೆಲ್ಲ ಒಂದಷ್ಟು ಸಾಮಂತರನ್ನ ಒಗ್ಗೂಡಿಸಿ ಬೆಂಗಳೂರು ಮಹಾನಗರ ಕಟ್ಟೋದಕ್ಕೆ ಬಹಳ ಪ್ರಯತ್ನ ಪಡ್ತಾರೆ. ಆಗ ಹಣ ಸಂಗ್ರಹಕ್ಕೆ ಬಹಳ ಯೋಚನೆ ಮಾಡ್ತಾರೆ. ಕೆಲವರು ತೆರಿಗೆಯನ್ನ ವಿಜಯನಗರ ಸಾಮ್ರಾಜ್ಯಕ್ಕೆ ಕೊಡಬೇಕಾಗತ್ತೆ. ಆಗ ಸ್ವಲ್ಪ ತೆರಿಗೆಯನ್ನ ಬೆಂಗಳೂರಿಗೆ ಕೊಡಬೇಕು ಅಂತೇಳಿ ಸಾಮಂತರ ಮನವೊಲಿಸ್ತಾರೆ. ಅದಲ್ಲದೆ 3000 ಪಗಾಡವನ್ನ, ಕೆಲವರು ಹೇಳ್ತಾರೆ ಎಲ್ಲೋ ರಾಮನ ದುರ್ಗದಲ್ಲಿ ಸಿಕ್ತು ಹಣ ಅಂತ, ಆ ಪಗಾರದಿಂದ ಕಟ್ಟಿದ್ರು ಅಂತ. ಏನೇ ಆಗ್ಲಿ ಒಂದಷ್ಟು ಬಹಳ ಇವರ ಮುತುವರ್ಜಿಯಿಂದ ಕಟ್ಟಂತದ್ದು. 1537ರಲ್ಲಿ ಬೆಂಗಳೂರು ಕಟ್ಟೋದಕ್ಕೆ ಹುಡುಕಾಟವನ್ನು ಮಾಡ್ತಾರೆ ಸ್ಥಳವನ್ನ. ಯಲಹಂಕದಿಂದ ಎಲ್ಲೆಲ್ಲಿ ಕಟ್ಟಬೇಕು, ಯಾವ ನಗರದ ಎಲ್ಲಿ, ಯಾವ ಜಾಗದಲ್ಲಿ ಅಂತ. ಹಾಗೆ ಬರಬೇಕಾದಾಗ ಈಗ ವಿಕ್ಟೋರಿಯಾ ಹಾಸ್ಪಿಟಲ್ ಇದೆಯಲ್ಲ, ಅದ್ರ ಸಮೀಪದಲ್ಲಿ ಮೊಳ ನಾಯನ್ನ ಓಡಿಸ್ಕೊಂಡು ಹೋಗ್ತಾ ಇದೆ. ಇದು ಗಂಡಭೂಮಿ ಅನ್ನುವ ದೃಷ್ಟಿಯಲ್ಲಿ ಅಲ್ಲಿ ಸಾಮ್ರಾಜ್ಯ ಕಟ್ಟೋದಕ್ಕೆ ಒಂದು ಅಡಿಗಲನ್ನ ಹಾಕ್ತಾರೆ. 1537ರಲ್ಲಿ ಹೊನ್ನಾರು ಕಟ್ಟುವುದರ ಮೂಲಕ, ನೋಡಿ, ರೈತನ ಮಗನಾಗಿದ್ರಿಂದ ಕೆಂಪೇಗೌಡರು ಹೊನ್ನಾರನ್ನ 4 ಜೊತೆ ಎತ್ತುಗಳನ್ನ ಕಟ್ಟಿ 4 ದಿಕ್ಕುಗಳಲ್ಲಿ, ಪೂರ್ವಕ್ಕೆ ಹಲಸೂರು ವರ್ಗ, ಪಶ್ಚಿಮಕ್ಕೆ ಹಳೇಪೇಟೆ ವರ್ಗ, ಉತ್ತರಕ್ಕೆ ಯಲಹಂಕದ ವರ್ಗ, ದಕ್ಷಿಣಕ್ಕೆ ಆನೇಕಲ್ ವರ್ಗನು ಕೂಡ ಹೊನ್ನಾರನ್ನ ಕಟ್ತಾರೆ. ಬಹುದೊಡ್ಡ ಇವತ್ತೇನು ಬೆಂಗಳೂರು ಬೆಳೆದಿದೆಯೋ ಅಲ್ಲಿಯ ಸುತ್ತದವರೆಗೂ ಕೂಡ ಇವರ ನಗರ ಯೋಜನೆ ಇತ್ತು. ಅಂದ್ರೆ ಇವರ ದಿವ್ಯ ಯೋಚನೆ ಹೇಗಿತ್ತು ನೋಡಿ. ಅಷ್ಟೇ ಅಲ್ಲ, ಕಸುಬು, ಜಾತಿಗೊಂದ್ರಂತೆ ಕಸುಬು, ನೋಡಿ, ಕಸುಬಿಗೊಂದ್ರಂತೆ ಪೇಟೆಯನ್ನ ಮಾಡಿದಂತ ಮಹಾಧೀರ ಕೂಡ ಇವರು.
64 ಪೇಟೆಗಳು, 64 ಜಾತಿಗಳು, ಜಾತಿಗೊಂದು ಕಸುಬು, ಕಸುಬು ಅವನೊಂದು ಉದ್ಯೋಗ. ಉದಾಹರಣೆಗೆ ಈಗ ಹಳೆಪೇಟೆ, ಅಕ್ಕಿಪೇಟೆ, ರಾಗಿಪೇಟೆ, ಗಾಡಿಗರಪೇಟೆ, ಮಡಿವಾಳಪೇಟೆ, ಗೊಲ್ಲರಪೇಟೆ, ಸುಲ್ತಾನ್ ಪೇಟೆ, ಚಿಕ್ಕಪೇಟೆ, ದೊಡ್ಡಪೇಟೆ, ಎಂತಹ ಪೇಟೆಗಳು ಅದ್ಭುತವಾದ ಎಲ್ಲವೂ ಕೂಡ ಅಲ್ಲಿ ಸಿಗಬೇಕು ಅನ್ನೋ ಉದ್ದೇಶದಲ್ಲಿ ಈ ಒಂದು ಮಹಾನ್ ನಗರವನ್ನು ಕಟ್ಟೋದಕ್ಕೆ ಯೋಜನೆಯನ್ನು ಮಾಡ್ತಾರೆ. ಇಷ್ಟು ಕಟ್ಬಿಟ್ರೆ ಸಾಲದಲ್ಲ, ಜನರಿಗೆ ನೀರ್ ಬೇಕಲ್ವಾ, ಅದನ್ನು ಕೂಡ ಅವ್ರು ಯೋಚನೆ ಮಾಡಿ ಅನೇಕ ದೊಡ್ಡ ದೊಡ್ಡ ಕೆರೆಗಳು, ಕೆಂಪಾಂಬುದಿ ಕೆರೆ ಇವತ್ತು ಬಸ್ ಸ್ಟ್ಯಾಂಡ್ ಆಗಿದ್ದಿಲ್ಲ, ಬೆಂಗಳೂರು ಬಸ್ ಸ್ಟ್ಯಾಂಡು ಕೆಂಪಾಂಬುದಿ ಕೆರೆ, ಅದು ಹೊನ್ನಮ್ಮನ ಕೆರೆ, ಗುಲ್ಗಂಜಿ ಕೆರೆ, ಸಂಪಂಗಿ ಕೆರೆ, ಚೆನ್ನಮ್ಮನ ಕೆರೆ, ಧರ್ಮಾಂಬುದಿ ಕೆರೆ, ಹೀಗೆ ಅನೇಕ ಕೆರೆಗಳನ್ನ ಕಟ್ತಾರೆ. ಜೊತೆಗೆ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನ ಆಳೋದಕ್ಕೆ 8 ಜನ ಮಂತ್ರಿಗಳು, ಎಲ್ಲದಕ್ಕೂ ಇವ್ರು ಹೋಗಕ್ಕಾಗೋದಿಲ್ಲ. ನ್ಯಾಯ ಪಂಚಾಯತಿ, ಗ್ರಾಮ ಪಂಚಾಯತಿ ವ್ಯವಹಾರಗಳನ್ನ ಮಾಡೋ ಯೋಜನೆಯನ್ನ ಮಾಡ್ತಾರೆ. ಎಲ್ಲೇ ಏನಾದ್ರು ಗಲಾಟೆ ಆದ್ರೆ ಆ ಮಂತ್ರಿಗಳನ್ನ ಕರೆಸಿ ಅಲ್ಲಿ ಪಂಚಾಯತಿಯನ್ನ ಮಾಡಿ ತೀರ್ಮಾನಗೊಳ್ತಾರೆ. ಇವರು ಎಲ್ಲ ಜಾತಿಯರನ್ನ ಸಮಾನವಾಗಿ ಕಾಣುವಂತ ಮಹಾನ್ ವ್ಯಕ್ತಿ ಕೂಡ ಆಗಿರ್ತಾರೆ. ಮತ್ತೆ 7 ಕೋಟೆಗಳು ಈ ನಮ್ಮ ಬೆಂಗಳೂರಿನಲ್ಲಿ ಸುತ್ತಮುತ್ತ ಇವರ ವಂಶಸ್ಥರು ನಿರ್ಮಾಣ ಮಾಡಿರೋದು. ಬೆಂಗಳೂರಿನಲ್ಲಿರುವ ಕೋಟೆ, ಮಾಗಡಿ ಕೋಟೆ, ಸಾವನದುರ್ಗ ಕೋಟೆ, ಉತ್ರಿ ಕೋಟೆ, ಹುಲಿಯೂರು ದುರ್ಗ ಕೋಟೆ, ರಾಮದುರ್ಗ ಕೋಟೆ, ಹೀಗೆ ಇಷ್ಟು ಕೋಟೆಗಳನ್ನ ನಾವು ಕಾಣ್ಬೋದಂದ್ರೆ ಬಹುಶಃ ನಮ್ಮ ಈ ಒಂದು ಬೆಂಗಳೂರು ನಮ್ಮ ನಾಡಪ್ರಭು ಕೆಂಪೇಗೌಡರ ಒಂದು ಬಹುದೊಡ್ಡ ಹೋರಾಟ ಆಗಿರುತ್ತೆ. ನೋಡಿ, ಇವರಿಗೆ ಬಹಳ ನೋವು ತಂದು ಕೊಟ್ಟಿದ್ದು 1565ರಲ್ಲಿ ತಾಳಿಕೋಟೆ ಕದನ ನಡೆಯುತ್ತೆ. ಆಗ ಇವರು 2000 ಸೈನಿಕರೊಂದಿಗೆ ವಿಜಯನಗರ ಸಾಮ್ರಾಜ್ಯದ ಪರವಾಗಿ ಹೋಗ್ತಾರೆ. ಅಲ್ಲಿ ಸುಮಾರು 1,500ಕ್ಕೂ ಹೆಚ್ಚು ಜನ ಸೈನಿಕರೆಲ್ಲ ಸತ್ತು ಹೋಗ್ತಾರೆ. ಇವ್ರಿಗೂ ಕೂಡ ಮೈಯೆಲ್ಲ ಗಾಯ ಆಗ್ಬಿಡುತ್ತೆ ಯುದ್ಧದಲ್ಲಿ, ಬಹಳ ಅಸ್ವಸ್ಥರಾಗ್ತಾರೆ. ಇವರನ್ನ ಕೆಲವು ಶಾಸನ ಹೇಳ್ತವೆ, ಬದುಕು ಬಂದ್ರೆ ಸಾಕು ಅಂತ ಜನರು ಬೇಡ್ಕೊಡ್ತಾರಂತೆ ಅನೇಕ ದೇವರನ್ನ. ನಮ್ಮ ನಾಡಪ್ರಭು ಕೆಂಪೇಗೌಡರು ಬದುಕಿದ್ರೆ ಸಾಕು ಅಂತ. ಹಾಗೂ ಹೀಗೂ ಒಂದು 4 ವರ್ಷಗಳ ಕಾಲ ಇರ್ತಾರೆ. ಕುಣಿಗಲ್ ಮಾರ್ಗವಾಗಿ ಹೋಗ್ಬೇಕಾದಾಗ ಒಬ್ಬ ಸಣ್ಣ ಸಾಮಂತನ ಜೊತೆ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಇವರು ಸತ್ತೋಗ್ತಾರೆ. ಆ ಒಂದು ಸ್ಥಳ ಕೆಂಪಾಪುರ ಅಂತ, ಇವರು ಸತ್ತಿರೋ ಜಾಗವನ್ನ ಕೆಂಪಾಪುರ ಅಂತ ಕರೀತಾರೆ. ಅದನ್ನ ಈಗ 1915ರಲ್ಲಿ ಪ್ರಶಾಂತ್ ಎನ್ನುವ ಒಬ್ಬ ಯುವ ಸಂಶೋಧಕರು ಆ ಸ್ಥಳವನ್ನ, ಆ ಶಾಸನವನ್ನ ಪತ್ತೆ ಹಚ್ತಾರೆ. ಆಗ ಗೊತ್ತಾಗುತ್ತೆ ನಾಡಪ್ರಭು ಕೆಂಪೇಗೌಡರ ಸಮಾಧಿ ಇದು ಅಂತ ಅನ್ಬಿಟ್ಟು. ಈಗ ಅದು ಅಪ್ರೂವಲ್ ಎಲ್ಲರಿಗೂ ಒಪ್ಕೊಳ್ತಾರೆ, ಸ್ವೀಕರಿಸ್ತಾರೆ. ಇಂಥ ನಾಡಪ್ರಭು ಕೆಂಪೇಗೌಡರ ಕನಸು 500 ವರ್ಷದ ಹಿಂದೆ ಕಟ್ಟಿರುವಂತಹ ಮಹಾನ್ ನಗರ ಇವತ್ತು ದೇಶ ವಿದೇಶದಿಂದ ಬರುವ ಪ್ರತಿಯೊಬ್ಬರಿಗೂ ಅನ್ನ ಕೊಡ್ತಾ ಇರುವಂತಹದ್ದು. 1.25 ಕೋಟಿ ಹೆಚ್ಚು ಜನರು ಇವತ್ತು ಬೆಂಗಳೂರಿನಲ್ಲಿ ವಾಸ ಇದ್ದಾರೆ. ಅದನ್ನೇ ನಂಬಿ ಬೇರೆ ಬೇರೆ ದೇಶದಲ್ಲಿ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಇಂತಹ ಮಹಾನ್ ವ್ಯಕ್ತಿ ಬಗ್ಗೆ ಒಂದು ಸಣ್ಣ ಪ್ರಯತ್ನದಿಂದ ತಿಳಿಸ್ಕೊಟ್ಟಿದ್ದೇನೆ. ನಮಸ್ಕಾರ ಆತ್ಮೀಯರೇ.